ಇದು ರಾಜ್ ನ್ಯೂಸ್ ನ ಸೂಪರ್ ಸ್ಪೀಡ್ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸ್ತಾ ಇದ್ದಂತಹ 2-3 ದಿನಗಳ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದ್ದಾರೆ ಶಿಕ್ಷಣ ಇಲಾಖೆಯವರು. ಎಸ್, ಇದು ನಿಮ್ಮ ರಾಜ್ ನ್ಯೂಸ್ ನ ಸೂಪರ್ ಸ್ಪೀಡ್ ಬಿಗ್ ಇಂಪ್ಯಾಕ್ಟ್ ಸುದ್ದಿ 2-3 ದಿನಗಳ ಬಳಿಕ ಬಿತ್ತರಿಸಿದ್ವಿ. ಅಂದ್ರೆ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ 2-3 ದಿನಗಳ ಬಳಿಕ ಎಚ್ಚೆತ್ತಿದ್ದಾರೆ ಶಿಕ್ಷಣ ಇಲಾಖೆ ರೂಲ್ಸ್ ಬ್ರೇಕ್ ಮಾಡಿದ ಯೂರೋ ಶಾಲೆಯ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಅಕ್ರಮವಾಗಿ ಅಡ್ಮಿಷನ್ ಅನ್ನ ಮಾಡಿಕೊಳ್ಳಲು ಮುಂದಾಗಿದ್ದ ಶಾಲೆ ಈಗ ಎಚ್ಚೆತ್ತುಕೊಂಡಿದೆ. ಇನ್ನು ನಿರ್ಮಾಣ ಹಂತದಲ್ಲಿಯೇ ಅಕ್ರಮವಾಗಿ ಅಡ್ಮಿಷನ್ ಅನ್ನ ಮಾಡಿಕೊಳ್ಳಲಾಗ್ತಿತ್ತು. ಹಾಗಾಗಿ ಒಂದಷ್ಟು ಸುದ್ದಿಯನ್ನ ಬಿತ್ತರಿಸಿದ್ವಿ. ಇದು ನಿಮ್ಮ ರಾಜ್ ನ್ಯೂಸ್ ನ ಸೂಪರ್ ಸ್ಪೀಡ್ ಬಿಗ್ ಇಂಪ್ಯಾಕ್ಟ್ ಸುದ್ದಿ ಬಿತ್ತರಿಸಿದ 2-3 ದಿನಗಳ ಬಳಿಕ ಎಚ್ಚೆತ್ತಿದ ಶಿಕ್ಷಣ ಇಲಾಖೆ ಇದೀಗ ಇಲಾಖೆ ರೂಲ್ಸ್ ಬ್ರೇಕ್ ಮಾಡಿದೆ ಅಂತ ಯೂರೋ ಶಾಲೆ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ಸ್ಕೂಲ್ ನಿರ್ಮಾಣ ಹಂತದಲ್ಲಿ ಅಕ್ರಮವಾಗಿ ಅಡ್ಮಿಷನ್ ನಡೀತಾ ಇತ್ತು. ಇದು ಬೆಂಗಳೂರು ಗ್ರಾಮಾಂತರದ ಯೂರೋ ಶಾಲೆಯ ವಿರುದ್ಧ ಬಿಇಒ ಕ್ರಮವನ್ನು ತೆಗೆದುಕೊಳ್ಳಲಾಗಿತ್ತು. ಕೊನೆಗೂ ಪೊಲೀಸ್ ಠಾಣೆ ಮೆಟ್ಟಲೇರಿದ ಶಿಕ್ಷಣ ಅಧಿಕಾರಿಗಳು ಜೊತೆಗೆ ಶಿಕ್ಷಣ ಅಧಿಕಾರಿಗಳಿಂದ ಯೂರೋ ಶಾಲೆಯ ವಿರುದ್ಧವೂ ಕೂಡ ದೂರು ಕೊಡಲಾಗಿದೆ. ಇನ್ನು ಖಾಸಗಿ ಶಾಲೆಯ ವಿರುದ್ಧ ಕ್ರಮಕ್ಕೆ ರಾಜಕೀಯ ಒತ್ತಡ ಇದೆ ಅನ್ನೋ ಆರೋಪಗಳು ಕೇಳಿ ಬರ್ತಾ ಇದೆ. ಗುಣಮಟ್ಟದ ಶಿಕ್ಷಣ ನೀಡಲು ರಾಜ್ಯ ಸರ್ಕಾರದ ಬೆಂಗಾವಲು ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಜೊತೆಗೆ ಶಿಕ್ಷಣದ ಹೆಸರಿನಲ್ಲಿ ಮೋಸ ನಡೀತಿದೆ ಅಂತ ಹಲವಾರು ಮಂದಿ ಆರೋಪವನ್ನ ಮಾಡಿದ್ರು ಈ ಹಿಂದೆ. ಇನ್ನು ಅಕ್ರಮ ಎಸಗಿರೋದ್ರಿಂದ ಇದರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಅಲ್ಲಿನ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ರು. ಖಾಸಗಿ ಶಾಲೆಯಲ್ಲಿ ಬ್ರೇಕ್ ಹಾಕಂದ್ರೆ ಇಂತಹ ಖಾಸಗಿ ಶಾಲೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಪೋಷಕರು ಕೂಡ ಒತ್ತಾಯವನ್ನ ಮಾಡಿದ್ರು. ಆದ್ರೆ ಇವತ್ತು ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬಿಗ್ ಇಂಪ್ಯಾಕ್ಟ್ ನ ತೋರಿಸಲಾಗ್ತಾ ಇದೆ. ಹಿಂದೆ ಈ ಸುದ್ದಿಯನ್ನ ಬಿತ್ತರಿಸಿದ್ವಿ. ಸುದ್ದಿ ಬಿತ್ತರಿಸಿದ 2-3 ದಿನಗಳ ಬಳಿಕ ಈ ಡೆವಲಪ್ಮೆಂಟ್ಸ್ ಆಗಿದೆ. ಇದು ನಿಮ್ಮ ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಶಿಕ್ಷಣ ಅಧಿಕಾರಿಗಳಿಂದ ಯೂರೋ ಶಾಲೆಯ ವಿರುದ್ಧ ದೂರನ್ನ ದಾಖಲಿಸಲಾಗಿತ್ತು. ಖಾಸಗಿ ಶಾಲೆಯ ವಿರುದ್ಧ ಕ್ರಮಕ್ಕೆ ರಾಜಕೀಯ ಒತ್ತಡ ಇದೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಎಸ್, ಏನು ಈ ಹಿಂದೆ ಸುದ್ದಿಯನ್ನ ಬಿತ್ತರಿಸಲಾಗಿತ್ತು. ಯೂರೋ ಶಿಕ್ಷಣ ಇಲಾಖೆಯಲ್ಲಿ ಒಂದಷ್ಟು ರೂಲ್ಸ್ ಬ್ರೇಕ್ ಅನ್ನ ಮಾಡಲಾಗ್ತಾ ಇದೆ. ಏನು ಕಾನೂನು ವಿರುದ್ಧವಾಗಿ ಹೋಗ್ತಾ ಇದ್ದಾರೆ, ಶಾಲೆ ವಿರುದ್ಧವಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಒಂದು ಸುದ್ದಿಯನ್ನ ಮಾಡಲಾಗಿತ್ತು. ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಈಗ ಅಕ್ರಮವಾಗಿ ಅಡ್ಮಿಷನ್ ಅನ್ನ ಮಾಡಿಕೊಳ್ಳಲು ಮುಂದಾಗಿದ್ದಂತಹ ಯೂರೋ ಶಾಲೆಗೆ ಬ್ರೇಕ್ ಬಿದ್ದಿದೆ. ನಿಮ್ಮ ರಾಜ್ ನ್ಯೂಸ್ ಕನ್ನಡದಲ್ಲಿ ಬಿತ್ತರಿಸಿದಂತಹ ಸುದ್ದಿಯನ್ನ ನೋಡಿ ಈಗ ಇಂಪ್ಯಾಕ್ಟ್ ಆಗಿ ಅಲ್ಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡು ಈಗ ಯೂರೋ ಶಾಲೆಯ ವಿರುದ್ಧವಾಗಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಜೊತೆಗೆ ಏನು ಸ್ಕೂಲ್ ನಿರ್ಮಾಣ ಮಾಡೋ ಹಂತದಲ್ಲೇ ಅಕ್ರಮವಾಗಿ ಅಡ್ಮಿಷನ್ಸ್ ಅನ್ನ ಮಾಡ್ಕೋತಾ ಇದ್ರು. ಸೊ ಈ ವಿರುದ್ಧ ಈ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ಗ್ರಾಮಾಂತರದ ಯೂರೋ ಶಾಲೆಯ ವಿರುದ್ಧ ಬಿಇಒ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈಗ ಇದು ನಿಮ್ಮ ರಾಜ್ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್. ಯಾಕಂದ್ರೆ ಕೊನೆಗೂ ಪೊಲೀಸ್ ಠಾಣೆಗೆ ಮೆಟ್ಲೇರಿದ್ರು ಅಲ್ಲಿನ ಶಿಕ್ಷಣ ಅಧಿಕಾರಿಗಳು. ಸೊ ನಾವ್ಯಾಕೆ ಇನ್ನ ಮುಂದಕ್ಕೆ ಕಷ್ಟ ಅನುಭವಿಸೋದು ಬೇಡ, ಈ ರೀತಿ ತಪ್ಪುಗಳು ಮಾಡೋದು ಬೇಡ ಅಂತ ಅರಿವಾಗಿ ಇನ್ನು ಶಿಕ್ಷಣ ಅಧಿಕಾರಿಗಳಿಂದ ಯೂರೋ ಶಾಲೆಯ ವಿರುದ್ಧ ದೂರು ಕೂಡ ದಾಖಲಾಗಿದೆ. ಖಾಸಗಿ ಶಾಲೆಯ ವಿರುದ್ಧ ಕ್ರಮಕ್ಕೆ ಅಂದ್ರೆ ಈ ಖಾಸಗಿ ಶಾಲೆಗಳು ಏನೇನಿದಾವೆ ಇದರ ವಿರುದ್ಧ ರಾಜಕೀಯ ಒತ್ತಡ ಕೂಡ ಬೀಳ್ತಾ ಇದೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಗುಣಮಟ್ಟದ ಶಿಕ್ಷಣ ನೀಡಬೇಕು, ಹಾಗಾಗಿ ರಾಜ್ಯ ಸರ್ಕಾರ ಬೆಂಗಾವಲಾಗಿ ನಿಂತಿದೆ. ಈ ರೀತಿ ಶಿಕ್ಷಣದ ಹೆಸರಲ್ಲಿ ಮೋಸ ಮಾಡಿದ್ರೆ ಹೇಗೆ ಅನ್ನೋದು ಹಲವರು ಆರೋಪವನ್ನು ಕೂಡ ಮಾಡಿದ್ದಾರೆ. ಇನ್ನು ಶಿಕ್ಷಣದ ಹೆಸರಲ್ಲಿ ಮೋಸ ಮಾಡ್ತಾ ಇದ್ದಂತಹ ಏನು ಯೂರೋ ಶಾಲೆ ಇತ್ತು, ಸೊ ಇದರ ಒಂದು ಇದರ ವಿರುದ್ಧವಾಗಿ ಓಡಾಡಬೇಕು. ಜೊತೆಗೆ ಇದು ಒಂದು ಅಕ್ರಮವಾಗಿ ನಡೀತದೆ ಅಂದ ಮೇಲೆ ಅದಕ್ಕೆ ಒಂದು ಏನಾದರೂ ವ್ಯವಸ್ಥೆಯನ್ನ ಮಾಡಬೇಕು. ಸೊ ಈಗ ಶಿಕ್ಷಣ ಅಧಿಕಾರಿಗಳು ಕೂಡ ಮುಂದಾಗಿದ್ರು, ಒಂದು ದೂರನ್ನ ಕೊಟ್ಟು ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಜೊತೆಗೆ ಅಕ್ರಮವಾಗಿ ನಡೀತಾ ಇರುವಂತಹವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ಸಾರ್ವಜನಿಕರು ಒತ್ತಾಯ ಕೂಡ ಮಾಡ್ತಿದ್ದಾರೆ. ಆದರೆ ಈ ಹಿಂದೆ ಬಿತ್ತರಿಸಿದಂತಹ ಸುದ್ದಿಯಿಂದ